ನಮಸ್ಕಾರ ಸ್ನೇಹಿತರೆ, KEA ಕೌನ್ಸಿಲಿಂಗ್ 2026 ಯಾವ ಕೋರ್ಸ್ ಕೌನ್ಸಿಲಿಂಗ್ ಶುರುವಾಗಿದೆ. ನಿಮ್ಗೆ ಈಗಾಗಲೇ ಗೊತ್ತಿದೆ. ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್, ವೆಟರ್ನರಿ, BSc ಅಗ್ರಿಕಲ್ಚರ್ ಮತ್ತು ಅಲೈಡ್ ಕೋರ್ಸಸ್, ಆರ್ಕಿಟೆಕ್ಚರ್ ಇಷ್ಟು ಕೋರ್ಸ್ಗಳು ಏನು ಫಸ್ಟ್ ರೌಂಡು ಇವಾಗ ಶುರುವಾಗಿ ಇವತ್ತು ಜುಲೈ 29 ಸಂಜೆ 6 PM ಮುಗೀತದೆ ಫಸ್ಟ್ ರೌಂಡು. ಈಗ ಅದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇನ್ನೂ ಯಾವ ಕೋರ್ಸ್ಗೆ ಸ್ಟಾರ್ಟ್ ಆಗಿಲ್ಲ ಕೌನ್ಸ್ಲಿಂಗು, ಅವೆಲ್ಲ ಡೀಟೇಲ್ಸು ಇವತ್ತು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಸ್ಟಾರ್ಟ್ ಆಗ್ಬೋದು, ಈ ಎಲ್ಲ ಡೀಟೇಲ್ಸು ಇವತ್ತು ನೋಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಮಾಡೋ ಚಿಕ್ಕ ಸಹಾಯ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು. ಈಗಾಗಲೇ ಕೌನ್ಸ್ಲಿಂಗ್ ಆರಂಭವಾಗಿರುವ ಕೋರ್ಸ್ಗಳು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಅಗ್ರಿಕಲ್ಚರ್, ವೆಟರ್ನರಿ, BSc ಅಗ್ರಿಕಲ್ಚರ್ ಮತ್ತು ಅಲೈಡ್ ಕೋರ್ಸಸ್. ಈ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ, ಮಾಕ್ ಅಲಾಟ್ಮೆಂಟ್, ಸೀಟ್ ಅಲಾಟ್ಮೆಂಟ್ ಮುಂತಾದ ಪ್ರಕ್ರಿಯೆಯು ಈಗಾಗಲೇ ನಡೆದಿದೆ. ಫಸ್ಟ್ ರೌಂಡು ಈ ಕೋರ್ಸ್ಗಳಿಗೆ ಫಸ್ಟ್ ರೌಂಡ್ ಆಗಲೇ ನಡೆದು ಇವತ್ತು ಜುಲೈ 29 6 PM ಕ್ಲೋಸ್ ಆಗಿ ಸೆಕೆಂಡ್ ರೌಂಡ್ ಮುಗಿಯುತ್ತೆ. ಇನ್ನು ಯಾವ ಕೋರ್ಸ್ಗೆ ಕೌನ್ಸ್ಲಿಂಗೇ ಆರಂಭವಾಗಿಲ್ಲ ಆ ಕೋರ್ಸ್ ಅಂದರೆ MBBS, BDS, ಆಯುಷ್, BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸ್, BPT, BPO ಇಷ್ಟು ಕೋರ್ಸ್ಗಳಿಗೆ ಇನ್ನು ಕೌನ್ಸ್ಲಿಂಗ್ ಅಂದರೆ ಫಸ್ಟ್ ರೌಂಡ್ ಕೂಡ ಆಗಿಲ್ಲ. ಇದು ಯಾವಾಗ ಆಗುತ್ತೆ ಅಂದರೆ ಈ ಕೋರ್ಸ್ಗಳಿಗೆ ಮೊದಲು ನೀಟ್ ಸಂಬಂಧಿತ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ KEA ಅಧಿಕೃತ ಕೌನ್ಸ್ಲಿಂಗ್ ವೇಳಾಪಟ್ಟಿಯನ್ನು ಪ್ರಕಟಿಸುತ್ತದೆ. ಒಂದು ಶೆಡ್ಯೂಲ್ ಅಂತ ಬಿಡ್ತಾರೆ. ಈಗೇನು ಫಸ್ಟ್ ರೌಂಡ್ ಬಿಟ್ಟಿದ್ದಾರೆ, ಈಗ ಸೆಕೆಂಡ್ ರೌಂಡ್ ಬಿಡ್ಬೇಕಾದ್ರೆ KEAದವ್ರು ಏನು ಹೇಳ್ತಾರೆ, ಕಂಬೈನಿಂಗ್ ಕೌನ್ಸ್ಲಿಂಗ್ ಮಾಡ್ತಾರೆ. ಅದನ್ನು ಶೆಡ್ಯೂಲ್ ಬಿಟ್ಟಾಗ ನಾವು ಈ ಚಾನಲಲ್ಲಿ ಅಪ್ ಮಾಡ್ತೀವಿ. ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈಗ ಮುಂದೆ ಯಾವ ಪ್ರಕ್ರಿಯೆ ನಡೆಯುತ್ತವೆ, ಅಧಿಕೃತ ನೋಟಿಫಿಕೇಷನ್ ಅಂದರೆ ಶೆಡ್ಯೂಲ್ ಬಿಡಬೇಕು ಅವರು, ರಿಜಿಸ್ಟ್ರೇಷನ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಯಾವುದು ಇನ್ನೂ ಇಷ್ಟು ಕೋರ್ಸ್ಗಳಿಗೆ ನಾನು ಏನು ಹೇಳಿದೆ ಇನ್ನೂ ಕೌನ್ಸ್ಲಿಂಗೇ ಸ್ಟಾರ್ಟ್ ಆಗಿಲ್ಲ ಆ ಕೋರ್ಸ್ಗಳ ಪ್ರಕ್ರಿಯೆ ಏನೇನು ಅಂತ. ಅಂದರೆ ಈಗಾಗಲೇ ಬಿಟ್ಟಿರೋ ಕೋರ್ಸ್ ಆಲ್ರೆಡಿ ಯಾವುದೀಗ ಫಸ್ಟ್ ರೌಂಡು ಇವತ್ತು ಮುಗಿದಿದೆ ಜುಲೈ 29. ಆ ಕೋರ್ಸ್ಗಳು ಕ್ಯಾಂಡಿಡೇಟ್ಸ್ ಯಾರು ಸೆಕೆಂಡ್ ರೌಂಡ್ಗೆ ಹೋಗಬೇಕು ಅಂದ್ಕೊಂಡಿರ್ತಾರೆ ಅವ್ರದ್ದು ಇನ್ನೇನು ಅವರೇನು ಅಪ್ಲೈ ಮಾಡಬೇಕಂತೇನಿಲ್ಲ. ಎಡಿಟ್ ಅಂತ ಬಿಡ್ತಾರೆ. ಆ ಎಡಿಟಾಗ ಅವ್ರ ಸೀಕ್ವೆನ್ಸ್ನ ಚೇಂಜ್ ಮಾಡ್ಕೊಂಡು ಪ್ರಿಯಾರಿಟಿ ಆರ್ಡರ್ನ ಅವ್ರ ಕಾಲೇಜಸ್ಗೆ ಸೀಟ್ ಸಿಕ್ಕಿಲ್ಲದೆ ಹೋದರು ಚೇಂಜ್ ಮಾಡ್ಕೋಬೋದು. ಈಗ ಮತ್ತು ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಮತ್ತು ಆಪ್ಷನ್ ಎಡಿಟ್, ಫಸ್ಟ್ ರೌಂಡ್ ಸೀಟ್ ಅಲಾಟೆಡ್ ಇನ್ನು ಯಾರಿಗೆ ಈ ಕೋರ್ಸ್ಗಳಿಗೆ ಯಾವ ಕೋರ್ಸ್ಗಳಿಗೆ ನಾನು ಹೇಳಿದೆ ಆ ಕೋರ್ಸ್ಗಳಿಗೆ ಇನ್ನು ಫಸ್ಟ್ ರೌಂಡು ನಡೆದಿಲ್ಲ ಅವ್ರಿಗೆ. ಆಮೇಲೆ ಫೀಸ್ ಪೇಮೆಂಟು, ಕಾಲೇಜ್ ರಿಪೋರ್ಟಿಂಗು ಸೆಕೆಂಡ್ ರೌಂಡ್ ಮಾಡ್ತಾರೆ ಅವ್ರಿಗೆ. ಅಂದರೆ ಈ ಮಾಪ್ ಅಪ್ರೂವ್ಡ್ ಅಗತ್ಯವಿದ್ದರೆ ವೇಕೆನ್ಸಿ ರೌಂಡ್ ಕೂಡ ಮಾಡ್ತಾರೆ. ಯಾವಾಗ ಶುರುವಾಗಬಹುದು, ಯಾರಿಗೀಗ ಫಸ್ಟ್ ರೌಂಡ್ ಕೂಡ ಕೌನ್ಸ್ಲಿಂಗ್ ಶುರುವಾಗಿಲ್ಲ ಆ ಕೋರ್ಸ್ಗಳಿಗೆ ಯಾವಾಗ ಶುರುವಾಗ್ಬೋದು ಅಂದರೆ UG ನೀಟ್ ಕೋರ್ಸ್ಗಳ ಕೌನ್ಸ್ಲಿಂಗ್ ವೇಳಾಪಟ್ಟಿಯನ್ನು KEA ಶೀಘ್ರದಲ್ಲೇ ಪ್ರಕಟಿಸುವ ನಿರೀಕ್ಷೆಯಲ್ಲಿದೆ. ಅಧಿಕೃತ ದಿನಾಂಕ ಪ್ರಕಟವಾದ ನಂತರ ರಿಜಿಸ್ಟ್ರೇಷನ್, ಆಪ್ಷನ್ ಎಂಟ್ರಿ ಮತ್ತು ಸೀಟ್ ಅಲಾಟೆಡ್ ಹಂತಗಳ ಕ್ರಮವಾಗಿ ನಡೆಯುತ್ತವೆ. ಈಗ ಹೇಗೆ ಇಂಜಿನಿಯರಿಂಗ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ನಡೀತು ಸೇಮ್ ಅದೇ ಥರ ಅವ್ರಿಗೂ ಪ್ರೊಸೆಸ್ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸಲಹೆ ಏನಂದರೆ KEA ವೆಬ್ಸೈಟನ್ನು ಪ್ರತಿದಿನ ಪರಿಶೀಲಿಸಿ, ಎಲ್ಲ ದಾಖಲೆಗಳನ್ನು ಮುಂಚಿತವಾಗಿ ಸಿದ್ಧವಾಗಿಟ್ಟುಕೊಳ್ಳಿ. ನೋಟಿಫಿಕೇಷನ್ ಬಂದ ತಕ್ಷಣ ರಿಜಿಸ್ಟ್ರೇಷನ್ ಮಾಡಿ. ಆಪ್ಷನ್ ಎಂಟ್ರಿ ಮಾಡುವಾಗ ಆತುರ ಪಡದೆ ಸರಿಯಾದ ಕಾಲೇಜು ಮತ್ತು ಬ್ರಾಂಚ್ ಆಯ್ಕೆ ಮಾಡಿ. ಮತ್ತು ಹೋದ ವರ್ಷದ್ದು ಕಟ್ ಆಫ್ ನೋಡಿ. ಈ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು KEA ಕೌನ್ಸ್ಲಿಂಗ್ 2026 ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.